Hi everyone, welcome to my YouTube channel. So in this video we are going to continue class 10 science carbon and its compound, that is part number 7. In part number 6 we have studied about substitution reaction. Then we have studied about physical chemical properties of ethanol and their uses. In this video we are going to study about physical properties, chemical properties and uses of ethanoic acid. ಸೊ ಎಥೆನಾಯಿಕ್ ಆಸಿಡ್ನ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಎಥೆನಾಯಿಕ್ ಆಸಿಡ್ನಲ್ಲಿ ಮೊದಲನೇ ಪಾಯಿಂಟ್ ತಗೊಂಡ್ರೆ, ಸೊ ಎಥೆನಾಯಿಕ್ ಆಸಿಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ethanoic acid is also called as acetic acid. So ethanoic acid na ನಾವು we can call it as acetic acid ಅಂತಾನು ಕರಿಬಹುದು. So it belongs to a group. It belongs to a group. It belongs to a functional group. It belongs to a functional group called that is carboxylic. ನೋಡಿ ಓಯಿಕ್ ಆಸಿಡ್ ಇಂದ ಎಂಡ್ ಆಗಿರೋದ್ರಿಂದ it belongs to a functional group called carboxylic acid. ಕಾರ್ಬೋಕ್ಸಿಲಿಕ್ ಅನ್ನುವಂತಹ ಫಂಕ್ಷನಲ್ ಗ್ರೂಪ್ಗೆ ಇದು ಬರುತ್ತೆ. ಎರಡು. ಮೂರನೇದು 5 to 8% ಸೊಲ್ಯೂಷನ್ ಆಫ್ ಅಸಿಟಿಕ್ ಆಸಿಡ್ ಇನ್ ವಾಟರ್. ಅಸಿಟಿಕ್ ಆಸಿಡ್ ಇನ್ ವಾಟರ್, ನೀರಿಗೆ 5-8% ಅಸಿಟಿಕ್ ಆಸಿಡ್ನ ಆ್ಯಡ್ ಮಾಡಿದ್ರೆ ಅದನ್ನು ನಾವು ವಿನೆಗರ್ ಅಂತ ಕರಿತೀವಿ. Adding 5 to 8% of acetic acid to water, that is called as vinegar. ಈ ವಿನೆಗರ್ನ ನಾವು ಗೋಬಿ ಮಂಚೂರಿ ಇವನ್ನೆಲ್ಲ ತಿಂದಾಗ ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ. ಆ ಹುಳಿ ಟೇಸ್ಟ್ ಇದೆ ಅಂದರೆ ಅಲ್ಲಿ ವಿನೆಗರ್ನ ಆ್ಯಡ್ ಮಾಡಿರ್ತಾರೆ. ಆ ವಿನೆಗರ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ಒಂದು 5 to 8% ಆಫ್ ಅಸಿಟಿಕ್ ಆ್ಯಸಿಡ್ನ ವಾಟರ್ಗೆ ಆ್ಯಡ್ ಮಾಡ್ತಾರೆ. ದಟ್ ವಿಲ್ ಬಿಕಮ್ ವಿನೆಗರ್. ಸೊ ಇಷ್ಟನ್ನ ನೀವು ಫಸ್ಟು ಡೀಟೇಲ್ಸ್ ಆಗಿ ಎಥನಾಯಿಕ್ ಆಸಿಡ್ ಅಥವಾ ಅಸಿಟಿಕ್ ಆಸಿಡ್ ಬಗ್ಗೆ ತಿಳ್ಕೋಬೇಕು. ಒಂದು. ಎರಡನೇದು, ಈಗ ಇದರ ಫಿಸಿಕಲ್ ಪ್ರಾಪರ್ಟೀಸ್ಗೆ ಬರೋಣ. ಅದಾದಮೇಲೆ ನಂತರ ಕೆಮಿಕಲ್ ಪ್ರಾಪರ್ಟೀಸ್, ದೆನ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ಯೂಸಸ್. ಸೊ ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥನಾಯಿಕ್ ಆಸಿಡ್? ಸೊ ಎಥನಾಯಿಕ್ ಆಸಿಡಿನ ಮೊದಲನೇ ಫಿಸಿಕಲ್ ಪ್ರಾಪರ್ಟೀಸ್ಗೆ ಬಂತು ಅಂದರೆ, ಸೊ ಪ್ಯೂರ್ ಎಥನಾಯಿಕ್ ಆಸಿಡ್ ಆದರೆ ಅದರ ಮೆಲ್ಟಿಂಗ್ ಪಾಯಿಂಟ್ ಬಂದು, its melting point is 290 Kelvin and its boiling point is 391 Kelvin. Melting point of ethanoic acid is 290 Kelvin and boiling point of ethanoic acid is 391 Kelvin. ಇದು ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ. ಇನ್ನು ಎರಡನೇ ಫಿಸಿಕಲ್ ಪ್ರಾಪರ್ಟೀಸ್ಗೆ ಬಂದರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇದನ್ನ ನಾವು ಈಗೂ ಕರಿತೀವಿ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್. ಇದನ್ನು ನಾವು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತಲೂ ಕೂಡ ಕರಿತೀವಿ. ಯಾಕೆ ಅಂದರೆ, ಬಿಕಾಸ್ ಇಟ್ ಫ್ರೀಸಸ್ ಇನ್ ವಿಂಟರ್. ಸೊ ವಿಂಟರ್ನಲ್ಲಿ ಕೋಲ್ಡ್ ಕಂಡೀಷನ್ನಲ್ಲಿ ಇದು ಫ್ರೀಸ್ ಆಗ್ತಾ ಹೋಗುತ್ತೆ. ಆದ್ದರಿಂದ so why it freezes? Because its melting point is only 290 Kelvin. So 290 Kelvin melting point ಇರೋದ್ರಿಂದ ಅದು ವಿಂಟರ್ ಸೀಸನಲ್ಲಿ ಫ್ರೀಸ್ ಆಗುತ್ತೆ. ಸೊ ಫ್ರೀಸ್ ಆದಂತಹ ಅಸಿಟಿಕ್ ಆಸಿಡನ್ನು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಈಗ ನಾವು ಗ್ಲೇಸಿಯರ್ಸ್ ನೋಡ್ತೀವಿ. ಈಗ ನಾವು ಹಿಮಾಲಯ ಪರ್ವತ ನೋಡಿದ್ರೆ, ಹಿಮಾಲಯನ್ ಮೌಂಟೇನ್ ನೋಡಿದ್ರೆ ಅಲ್ಲಿ ಗ್ಲೇಸಿಯರ್ ಇರುತ್ತೆ. ಗಂಗೋತ್ರಿ ಗ್ಲೇಸಿಯರ್ ಅಂತ ಕರಿತೀವಿ. ಏನು ಗ್ಲೇಸಿಯರ್ ಅಂದರೆ ಮೇಲ್ಭಾಗದಲ್ಲಿ ಹಿಮಗಡ್ಡೆ ಇರುತ್ತೆ, ಗಟ್ಟಿಯಾದ ಹಿಮಗಡ್ಡೆ ಇರುತ್ತೆ, ಅದರ ಕೆಳಗಡೆ ನೀರು ಹರಿತಾ ಇರುತ್ತೆ. ಅದನ್ನು ಗ್ಲೇಸಿಯರ್ ಅಂತ ಕರಿತೀವಿ. ಇಲ್ಲೂ ಕೂಡ ಅಸಿಟಿಕ್ ಆಸಿಡ್ ಸಾಲಿಡ್ ಆಗುತ್ತೆ, ಅಂದರೆ ಫ್ರೀಸ್ ಆಗುತ್ತೆ. ಅದಕ್ಕೆ ಅದನ್ನು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. Why it freezes? Because due to its melting point 290 Kelvin. In winter season it freezes because due to the temperature 290 Kelvin. That is melting point is 290 Kelvin. ಇಷ್ಟನ್ನ ಈ ಎರಡು ಪ್ರಾಪರ್ಟೀಸ್ನ ಯು ಹ್ಯಾವ್ ಟು ಸ್ಟಡಿ ಅಂಡರ್ ಫಿಸಿಕಲ್ ಪ್ರಾಪರ್ಟೀಸ್.
ಇನ್ನು ನೆಕ್ಸ್ಟ್ ನಾವು ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಒನ್, ದಟ್ ಈಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಕೆಮಿಕಲ್ ಪ್ರಾಪರ್ಟೀಸ್. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಥೆನಾಯಿಕ್ ಆ್ಯಸಿಡ್. ಸೊ ಎಥೆನಾಯಿಕ್ ಆ್ಯಸಿಡ್ದು ಕೆಮಿಕಲ್ ಪ್ರಾಪರ್ಟೀಸ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದ್ರದ್ದು ದಟ್ ಈಸ್ ಎಥೆನಾಯಿಕ್ ಆ್ಯಸಿಡ್ನ ಮೊದಲನೇದಕ್ಕೆ ಬಂದರೆ, ಸೊ ಇಟ್ ಈಸ್ ಎ ವೀಕ್ ಆ್ಯಸಿಡ್. ಸೊ ನಾವು ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸಲ್ಲಿ ನೋಡಿದ್ವು. ಎಕ್ಸಾಂಪಲ್ ಫಾರ್ ಈ ವೀಕ್ ಆ್ಯಸಿಡ್ಗೆ ನಾನು ಅಸಿಟಿಕ್ ಆ್ಯಸಿಡ್ ಅಂತ ಬರೆದಿದ್ದೆ. ಅಸಿಟಿಕ್ ಆ್ಯಸಿಡ್ ಈಸ್ ಎ ವೀಕ್ ಆ್ಯಸಿಡ್ ಆಗಿರೋದ್ರಿಂದ, ಸೊ ಅಯಾನ ಇದು ದಟ್ ಈಸ್ ದ ಡಿಸ್ಅಸೋಸಿಯೇಷನ್ ಈಸ್ ನಾಟ್ ಕಂಪ್ಲೀಟ್. ಸೊ ವೀಕ್ ಆ್ಯಸಿಡ್ ಆಗಿರೋದ್ರಿಂದ ಡಿಸ್ಅಸೋಸಿಯೇಷನು ಕಂಪ್ಲೀಟ್ ಇರೋದಿಲ್ಲ. ಸೊ ಇನ್ಕಂಪ್ಲೀಟ್ ಡಿಸ್ಅಸೋಸಿಯೇಷನ್ ಇರುತ್ತೆ. ಇದು ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ. ಸೊ ಸಿನ್ಸ್ ಇಟ್ ಈಸ್ ಎ ವೀಕ್ ಆ್ಯಸಿಡ್, ಸೊ ಡಿಸ್ಅಸೋಸಿಯೇಷನ್ ಆಫ್ ಅಯಾನ್ಸ್ ಈಸ್ ನಾಟ್ ಕಂಪ್ಲೀಟ್. ಸೊ ಕಂಪ್ಲೀಟ್ ಆಗಿ ಅಯಾನ್ಗಳು ಡಿಸ್ಅಸೋಸಿಯೇಟ್ ಆಗೋದಿಲ್ಲ. ಯಾಕೆ ಅಂದರೆ ಇಟ್ ಈಸ್ ಎ ವೀಕ್ ಆ್ಯಸಿಡ್. ಸೊ ದಿಸ್ ಈಸ್ ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ದಟ್ ಯು ಹ್ಯಾವ್ ಟು ಸ್ಟಡಿ ಅಂಡರ್ ಎಥೆನಾಯಿಕ್ ಆ್ಯಸಿಡ್. ಇನ್ನು ಎರಡನೇದಕ್ಕೆ ಬರೋಣ, ದಟ್ ಈಸ್ ಎಥೆನಾಯಿಕ್ ಆ್ಯಸಿಡ್. ಸೊ ಎಥೆನಾಲ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಹಾಗಾದರೆ ಎರಡನೇದಕ್ಕೆ ಬರೋಣ, ದಟ್ ಈಸ್ ರಿಯಾಕ್ಷನ್ ಆಫ್ ethanoic acid with absolute ethanol. So reaction of ethanoic acid with ethanol. So reaction of ethanoic with absolute that is ethanol in presence of an acid to give ester. Therefore it is called esterification. ಸೊ ಅದರಿಂದ ಅದನ್ನು ನಾವು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಎಸ್ಟರಿಫಿಕೇಶನ್? ಸೊ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆ್ಯಸಿಡ್ ವಿತ್ ಆಬ್ಸಲ್ಯೂಟ್ ಎಥೆನಾಲ್ ಇನ್ ಪ್ರೆಸೆನ್ಸ್ ಆಫ್ ಅನ್ ಆ್ಯಸಿಡ್ ಟು ಗಿವ್ ಎಸ್ಟರ್. ಸೊ ಎಥೆನಾಯಿಕ್ ಆ್ಯಸಿಡ್ಡು ಎಥೆನಾಲ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆದಾಗ ಎಸ್ಟರ್ ಉಂಟಾಗುತ್ತೆ. ಅದಕ್ಕೆ ಇದನ್ನು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಸಿನ್ಸ್ ಎಸ್ಟರ್ ಈಸ್ ಫಾರ್ಮ್ಡ್, ಇಟ್ ಈಸ್ ಕಾಲ್ಡ್ ಆಸ್ ಎಸ್ಟರಿಫಿಕೇಶನ್. ಇಲ್ಲಿ ಆ್ಯಸಿಡ್ ಇದೆಯಲ್ಲ, ದಿಸ್ ಆ್ಯಸಿಡ್ ಆ್ಯಕ್ಟ್ಸ್ ಲೈಕ್ ಎ ಕ್ಯಾಟಲಿಸ್ಟ್. ಆಲ್ರೆಡಿ ನೋಡಿದ್ದೀವಿ. ವಾಟ್ ಈಸ್ ಎ ಕ್ಯಾಟಲಿಸ್ಟ್? ಎ ಸಬ್ಸ್ಟೆನ್ಸ್ ವಿಚ್ ಮೇಕ್ಸ್ ಎ ರಿಯಾಕ್ಷನ್. ಹಾಗಾದರೆ ಇದಕ್ಕೆ ನಾವು ಎರಡನೇ ಕೆಮಿಕಲ್ ಪ್ರಾಪರ್ಟೀಸ್ಗೆ ಲೆಟ್ ಅಸ್ ರೈಟ್ ದಿ ಈಕ್ವೇಷನ್, ದಟ್ ಈಸ್ CH3COOH. This is ethanoic acid. It reacts with CH3CH2OH, that is alcohol, in presence of so it is a reversible process. So ಅದಕ್ಕೆ ನೋಡಿ ಆರೋ ಮಾರ್ಕ್ ಹಿಂಗೂ ತೋರಿಸಿದ್ದೀನಿ, ಹಿಂಗೂ ತೋರಿಸಿದ್ದೀನಿ. ಸೊ ಇಟ್ ರಿಯಾಕ್ಟ್ಸ್ in presence of ethanoic acid, reacts with absolute ethanol in presence of acid to form ester formation ಆಗುತ್ತೆ. ಸೊ ಅದನ್ನು ನಾವೀಗ ಇಲ್ಲಿ ಬರೆಯೋಣ. ಸೊ ಇಟ್ ಫಾರ್ಮ್ಸ್ CH3COO, then CH3COO, then CH3CH2 plus CH2 plus H2O. It forms H2O. ನೋಡಿ ಇಲ್ಲೊಂದು H ಉಳ್ಕೊಂತು, ಇಲ್ಲಿ OH ಉಳ್ಕೊಂತು. ಈ OH ಈ H ಸೇರಿಕೊಂಡು ವಾಟರ್ ಆಯಿತು. ಈ CH3COO CH3CH2 ಇದೆಯಲ್ಲ, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎಸ್ಟರ್. ಇದನ್ನೇ ನಾವು ಎಸ್ಟರ್ ಅಂತ ಕರಿತೀವಿ. ಎಸ್ಟರ್ ಉಂಟಾಗೋದ್ರಿಂದ ಇದನ್ನು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆ್ಯಸಿಡ್ ವಿತ್ ಆಬ್ಸಲ್ಯೂಟ್, ನೋಡಿ ಪ್ಯೂರ್ ಆಲ್ಕೋಹಾಲನ್ನು ಆಬ್ಸಲ್ಯೂಟ್ ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆ್ಯಸಿಡ್ ವಿತ್ ಆಬ್ಸಲ್ಯೂಟ್ ಆಲ್ಕೋಹಾಲ್,
that is absolute ethanol in presence of concentrated H2SO4. This concentrated H2SO4 acts like a catalyst to give ester. That process is called as esterification. ಆ process ಅನ್ನ ನಾವು ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಸೊ ಇದನ್ನ ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ ಇದು ಎರಡನೇ ಕೆಮಿಕಲ್ ಪ್ರಾಪರ್ಟಿ. ಇನ್ನೊಂದ್ಸಲಿ ನೋಡೋಣ. ಎಥೆನಾಯಿಕ್ ಆಸಿಡ್ ವೆನ್ ರಿಯಾಕ್ಟ್ಸ್ ವಿತ್ absolute ethanol in presence of concentrated H2SO4, it forms ester and gives out water. What is ester? CH3 COO CH3 CH2. This is ester. ಈ ಎಸ್ಟರ್ ಫಾರ್ಮೇಷನ್ ಆಗೋದ್ರ ಜೊತೆಗೆ ವಾಟರ್ ರಿಲೀಸ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ಟರಿಫಿಕೇಶನ್ ಅಂಡ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಆಸ್ ಎಸ್ಟರಿಫಿಕೇಶನ್. ಸೊ ದಿಸ್ ಈಸ್ ದ ಸೆಕೆಂಡ್ chemical properties that you have to study about ethanoic acid. ಇನ್ನು ಮೂರನೇ ಕೆಮಿಕಲ್ ಪ್ರಾಪರ್ಟೀಸ್ಗೆ ಬರೋಣ. ಆ ಮೂರನೇ ಕೆಮಿಕಲ್ ಪ್ರಾಪರ್ಟೀಸ್ನ ಲೆಟ್ ಅಸ್ ಕಾಲ್ ಇಟ್ ಆಸ್ saponification. That is called saponification reaction. ಸೊ ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ಸಪೋನಿಫಿಕೇಶನ್ ರಿಯಾಕ್ಷನ್? ಸೊ ಸಪೋನಿಫಿಕೇಶನ್ ರಿಯಾಕ್ಷನ್ ಅಂದರೆ ಏನು? ಸೊ ಸಪೋನಿಫಿಕೇಶನ್ ರಿಯಾಕ್ಷನ್ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಹೀಗೆ ತಗೋಣ. ಸೊ ಎಸ್ಟರ್ ಇದೆಯಲ್ಲ, ಸೊ CH3 COO CH3 CH2, ದಿಸ್ ಈಸ್ ಎಸ್ಟರ್. ಈ ಎಸ್ಟರನ್ನು ನಾನು ಸೊ ಆನ್ ಟ್ರೀಟಿಂಗ್, ಇದನ್ನು ಬರೆದುಬಿಡೋಣ ಸೆಂಟೆನ್ಸಲ್ಲಿ. ಆನ್ ಟ್ರೀಟಿಂಗ್ ಎಸ್ಟರ್ ವಿತ್ sodium hydroxide, ester is converted into alcohol and it forms alcohol and sodium salt of carboxylic acid. And this process is called saponification. This saponification is the process of preparing soap. So soap na prepare ಮಾಡುವ process saponification. ಹಾಗಾದ್ರೆ ಏನು ಮಾಡೋಣ? ಆನ್ ಟ್ರೀಟಿಂಗ್ ಎಸ್ಟರ್, ಇದೇ ಎಸ್ಟರು. ಇದನ್ನು ಯಾರ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ ಟ್ರೀಟ್ ಮಾಡಿದಾಗ ಈ ಎಸ್ಟರು ಇಟ್ ಈಸ್ ಕನ್ವರ್ಟೆಡ್ ಇಂಟು C2H5OH. ನೋಡಿ, ಆವಾಗಲೇ ನಾವು ಎಥೆನಾಲು ಎಥೆನಾಯಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಎಸ್ಟರ್ ಆಗಿತ್ತು. ಈಗ ಎಸ್ಟರ್ನ ಯೂಸ್ ಮಾಡಿಕೊಂಡು ಮತ್ತೆ ಎಥೆನಾಲ್ನ ಪಡಿತಾ ಇದ್ದೀವಿ. ಅದಕ್ಕೆ ಇಟ್ ಈಸ್ ಎ ರಿವರ್ಸಬಲ್ ಪ್ರೋಸೆಸ್ ಅಂತ ನಾವು ಆರೋ ಮಾರ್ಕ್ ಎರಡು ಕಡೆನೂ ತೋರಿಸಿದ್ವು. ಇದು ಎಥೆನಾಲು, ಆಲ್ಕೋಹಾಲ್ ಉಂಟಾಯಿತು, ಅದ್ರ ಜೊತೆಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್. ನೋಡಿ ಇಲ್ಲಿ ನಾವು ಹೀಗೆ ತಗೋಣ, C2H5CH3COONA, CH3COONA. ಇಲ್ಲಿ ಈ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬೋಕ್ಸಿಲಿಕ್ ಆಸಿಡ್ ಉಂಟಾಯಿತು. ಹಾಗಾದ್ರೆ ಏನು ಮಾಡಬೇಕು? ಎಸ್ಟರನ್ನು ಸೋಡಿಯಂ ಹೈಡ್ರಾಕ್ಸೈಡ್ನ ಪ್ರೆಸೆನ್ಸ್ನಲ್ಲಿ ಟ್ರೀಟ್ ಮಾಡಿದ್ರೆ ಎಸ್ಟರ್ ಇಸ್ ಕನ್ವರ್ಟೆಡ್ ಇಂಟು ಎಥೆನಾಲ್ and sodium salt of carboxylic acid, and this process is called saponification, or saponification is also defined as the process of making soap. The process of making soap is called saponification. So soap na ಮಾಡುವ process ನೇ saponification ಅಂತ ಕರಿತೀವಿ. ಸೊ ಇದನ್ನ ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕು. ಸೊ ಇಲ್ಲಿ ಇದೆಯಲ್ಲ, ಇದೇ ಸೋಪ್. CH3COONA ಇದೆಯಲ್ಲ, ದಟ್ ಈಸ್ ಸೋಪ್. ಓಕೆ, ಈಗ ನೆಕ್ಸ್ಟು ನಾಲ್ಕನೇ ಪ್ರಾಪರ್ಟಿ, ಇದು ಕೂಡ ವೆರಿ ಇಂಪಾರ್ಟೆಂಟು, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಇನ್ನು ನಾಲ್ಕನೇ ಪ್ರಾಪರ್ಟಿಗೆ ಬರೋಣ. ಅದು ಯಾವುದಪ್ಪ ಅಂದರೆ, ಒಂದು ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್, ನೆಕ್ಸ್ಟ್ ವಿತ್ ಕಾರ್ಬೋನೇಟ್ ಆ್ಯಂಡ್ ಬೈಕಾರ್ಬೋನೇಟ್. ನಾಲ್ಕನೇದಕ್ಕೆ ಬರೋಣ. ಸೊ ನಾಲ್ಕನೇ ಇದಕ್ಕೆ ಬಂದರೆ ರಿಯಾಕ್ಷನ್ ಆಫ್
ethanoic acid with reaction of ethanoic acid with sodium hydroxide. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಅದಕ್ಕೆ ಈಗ ಬರ್ಕೊಳ್ಳೋಣ. ಎಥೆನಾಯಿಕ್ ಆಸಿಡ್ ದಟ್ ಈಸ್ CH3COOH. ಇಟ್ ವಿಲ್ ರಿಯಾಕ್ಟ್ಸ್ ವಿತ್, ಯಾರ ಜೊತೆಗೆ ರಿಯಾಕ್ಟ್ ಆಗ್ತಾ ಇದೆಯಪ್ಪ ಅಂದರೆ ಇಟ್ ರಿಯಾಕ್ಟ್ಸ್ ವಿತ್ NaOH ಸೋಡಿಯಂ ಹೈಡ್ರಾಕ್ಸೈಡ್ ಟು ಫಾರ್ಮ್ CH3COONA. CH3 ನೋಡಿ, ಇದಿದೆಯಲ್ಲ, ಇದನ್ನು ನಾವು ಬೇಸ್ ಅಂತ ಕರೆಯೋಣ. ಅಥವಾ ಈಗೂ ಹೇಳ್ಬೋದು ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ಬೇಸ್. ಇದು ಸ್ಟ್ರಾಂಗ್ ಇದು ವೀಕ್ ಆಸಿಡ್, ಇದು ಸ್ಟ್ರಾಂಗ್ ಬೇಸು. ವೀಕ್ ಆಸಿಡ್ ಸ್ಟ್ರಾಂಗ್ ಬೇಸ್ ಜೊತೆಗೆ ಸೇರಿಕೊಂಡ್ರೆ ನಮಗೆ ಸಿಗೋದು ಸೊ ಯಾವುದು ಸ್ಟ್ರಾಂಗ್ ಇರುತ್ತೆ ಅದರ ಸಾಲ್ಟು, ಅಂದರೆ ಸೊ ಬೇಸಿಕ್ ಸಾಲ್ಟ್ ಸಿಗುತ್ತೆ. ಸೊ CH3COONA ಇದನ್ನು ವಿ ಕಾಲ್ ಇಟ್ ಆಸ್ ಬೇಸಿಕ್ ಸಾಲ್ಟ್. ಇದ್ರ ಬೇಸಿಕ್ ಸಾಲ್ಟು. ಈ ಬೇಸಿಕ್ ಸಾಲ್ಟಿನ ಹೆಸರು ಸೋಡಿಯಂ ಅಸಿಟೇಟ್. ಸೊ ಸೋಡಿಯಂ ಅಸಿಟೇಟು ಸಿಗೋದ್ರ ಜೊತೆಗೆ ಇಟ್ ಫಾರ್ಮ್ಸ್ ವಾಟರ್. It is a neutralization reaction. Ethanoic acid is a weak acid. Sodium hydroxide is a strong base. So reaction of weak acid with a strong base will gives us a strong base. It will gives that is basic salt. And here sodium acetate is a basic salt. Basic salt ಉಂಟಾಗೋದ್ರ ಜೊತೆಗೆ ವಾಟರ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಈಸ್ ದ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ಬೇಸ್. ಇನ್ನು ಐದನೇ ರಿಯಾಕ್ಷನ್ಗೆ ಬರೋಣ. ಮತ್ತು ಕೊನೆಯ ರಿಯಾಕ್ಷನ್ಗೆ ಹೋಗೋದಾದರೆ ದಟ್ ಈಸ್ ರಿಯಾಕ್ಷನ್ ಆಫ್ ಐದನೇದು. ಸೊ ಒಂದು ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್, ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ರಿಯಾಕ್ಷನ್ ಆಫ್, ಇದರೊಳಗೆ ಎರಡು ಬರೋಣ ಫಿಫ್ತಲ್ಲಿ. ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ಕಾರ್ಬೋನೇಟ್, ಜೊತೆಗೆ ರಿಯಾಕ್ಷನ್, ಅದರೊಳಗೆ ಬಿ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್, ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ಬೈಕಾರ್ಬೋನೇಟ್. ಒಂದು ಕಾರ್ಬೋನೇಟು, ಇನ್ನೊಂದು ಬೈಕಾರ್ಬೋನೇಟು. ಹಾಗಾದರೆ ಲೆಟ್ ಅಸ್ ನೋ ಅಬೌಟ್ ವಾಟ್ ಆರ್ ದ ಡಿಫ್ರೆನ್ಸ್, ವಾಟ್ ಆರ್ ದ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ಎಥೆನಾಯಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್ and ethanoic acid reacts with bicarbonate. ಫಸ್ಟ್ ಕಾರ್ಬೋನೇಟ್ಗೆ ಏನಾಗುತ್ತೆ ಅಂತ ನೋಡೋಣ. ಸೊ ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್, ಸೊ CH3COOH ಎಥೆನಾಯಿಕ್ ಆಸಿಡ್ ಪ್ಲಸ್ ಫಸ್ಟು ಕಾರ್ಬೋನೇಟ್ ನಾನು ಸೋಡಿಯಂ ಕಾರ್ಬೋನೇಟ್ನ ತೊಗೊತೀನಿ. Na2CO3 ಈಕ್ವೇಷನ್ ಬ್ಯಾಲೆನ್ಸ್ ಆಗೋದಕ್ಕೆ 2 ಬರ್ಕೊತೀನಿ. ಸೊ ಇಟ್ ಗಿವ್ಸ್, ಸೊ ಆಲ್ರೆಡಿ ನಮಗೆ ಗೊತ್ತಿದೆ ವಾಟ್ ಹ್ಯಾಪನ್ಸ್ ವೆನ್ ಆಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್ ಕಾರ್ಬೋನೇಟ್. When acid reacts with metal carbonate, it forms salt, water and releases carbon dioxide. ಇಲ್ಲೂ ಅದೇ ಆಗೋದು, ಬಿಕಾಸ್ ದಿಸ್ ಈಸ್ ವೀಕ್ ಆಸಿಡ್. ವೀಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್, ಟೋಟಲ್ ಆಗಿ ಆಸಿಡ್ ಮೆಟಲ್ ಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟು, ವಾಟರು, ಕಾರ್ಬನ್ ಡೈಆಕ್ಸೈಡ್. ಇಟ್ ಫಾರ್ಮ್ ಸಾಲ್ಟ್ ಅಂಡ್ ವಾಟರ್ ಅಂಡ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಹಾಗಾದರೆ ಸಾಲ್ಟ್ ಏನಾಗುತ್ತೆ, 2CH3COONA. This is salt. This is sodium acetate. Plus it forms water. So when acetic acid reacts with sodium carbonate, it forms sodium acetate, water. Adar jotege it releases carbon dioxide. It forms, this is salt, this is water, and this is carbon dioxide. It forms salt and water and releases carbon dioxide. Then reaction of ethanoic acid with bicarbonate, that is CH3COOH. This is ethanoic acid. When it reacts with bicarbonate, that is sodium bicarbonate, NaHCO3, it forms salt, CH3COONA, sodium acetate plus water plus carbon dioxide. ಸೊ ನಾನು ಎಲ್ಲ ಬರೆದಿರೋದು ಕೂಡ ಬ್ಯಾಲೆನ್ಸ್ಡ್ ಈಕ್ವೇಷನ್ನೇ ಬರೆದಿರೋದು. ಸೊ acid reacts with metal carbonate to form salt, water and releases carbon dioxide. So like this we have to study about physical properties, chemical properties of acetic acid, and last regarding ethanoic acid, let us study about the last one, that is
ಯೂಸಸ್ ಆಫ್ ಅಸಿಟಿಕ್ ಆಸಿಡ್. ಸೊ ಅಸಿಟಿಕ್ ಆಸಿಡ್ ನಲ್ಲಿ ಸೊ ವಿನೆಗರ್ ಅಂದ್ರೆ ಗೊತ್ತು, ವೆನ್ 5 to 8% ಆಫ್ ಅಸಿಟಿಕ್ ಆಸಿಡ್ ಆಡೆಡ್ ಟು ವಾಟರ್ ಇಸ್ ಕಾಲ್ಡ್ ವಿನೆಗರ್. ಈ ವಿನೆಗರ್ ಅನ್ನ ನಾವು ಏನಾಗಿ ಬಳಸ್ತೀವಪ್ಪ ಅಂದ್ರೆ ಇಟ್ ಈಸ್ ಯೂಸ್ಡ್ ಆಸ್ ಎ ಪ್ರಿಸರ್ವೇಟಿವ್ಸ್. ಇಟ್ ಈಸ್ ಯೂಸ್ಡ್ ಆಸ್ ಪ್ರಿಸರ್ವೇಟಿವ್ಸ್ ಇನ್ ಪಿಕಲ್ಸ್. ಸೊ ಇದನ್ನ ಉಪ್ಪಿನಕಾಯಿ ಬೇಗ ಕೆಡದ ಹಾಗೆ ನೋಡ್ಕೊಳ್ಳೋದು ಯಾರಪ್ಪ? ಪ್ರಿಸರ್ವೇಟಿವ್. ಸೊ ಹೆಚ್ಚು ಕಾಲ ಉಪ್ಪಿನಕಾಯಿ ಹಾಗೆ ಉಳಿಬೇಕು ಅಂದರೆ ಸೊ ಅದೇ ನಾವು ಪ್ರಿಸರ್ವೇಟಿವ್ನ ಬಳಸಬೇಕು. ಇಲ್ಲಿ ವಿನೆಗರನ್ನು ಪ್ರಿಸರ್ವೇಟಿವ್ ಆಗಿ ಬಳಸ್ತೀವಿ. ಇದು ಒಂದು. ಎರಡನೇದು, ಈ ಎಥೆನಾಯಿಕ್ ಆ್ಯಸಿಡ್ನ ಯೂಸ್ ಮಾಡಿಕೊಂಡು ಸೊ ವಿ ವಿಲ್ ಪ್ರಿಪೇರ್, ಇಟ್ ಈಸ್ ಯೂಸ್ಡ್ ಟು ಪ್ರಿಪೇರ್, ಯಾರ್ಯಾರನ್ನ ಪ್ರಿಪೇರ್ ಮಾಡ್ತೀವಪ್ಪ ಅಂದರೆ ಇಟ್ ಈಸ್ ಯೂಸ್ಡ್ ಟು ಪ್ರಿಪೇರ್ ಎಸ್ಟರ್. ಇಟ್ ಈಸ್ ಯೂಸ್ಡ್ ಟು ಪ್ರಿಪೇರ್ ಎಸ್ಟರ್. ಈ ಎಸ್ಟರ್ನ ಎಲ್ಲಿ ಬಳಸ್ತೀವಪ್ಪ ಅಂದರೆ ಪರ್ಫ್ಯೂಮ್ ತಯಾರು ಮಾಡೋದಕ್ಕೆ ಫ್ಲೇವರಿಂಗ್ ಏಜೆಂಟ್ ಆಗಿ ಈ ಎಸ್ಟರ್ನ ಬಳಸ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಯಾವುದೋ ಜ್ಯೂಸ್ ಕುಡಿತೀವಿ, ಅದು ಕುಡಿದ್ರೆ ಈಗ ಅದು ಆ್ಯಕ್ಚುಲಿ ಇಟ್ ಈಸ್ ನಾಟ್ ನ್ಯಾಚುರಲ್. ಕುಡಿದ್ರೆ ಮಾವಿನ ಜ್ಯೂಸ್ ಕುಡ್ದಂಗೆ ಆಗುತ್ತೆ. ಅಂದರೆ ಮಾವಿನ ಹಣ್ಣಿಂದ ಮಾಡಿರೋದಿಲ್ಲ, ಬಟ್ ಮಾವಿನ ಜ್ಯೂಸ್ ಥರ ಕುಡ್ದಂಗೆ ಆಗುತ್ತೆ. ಅಂದರೆ ಆ ಮಾವಿನ ಫ್ಲೇವರ್ ಇರುತ್ತೆ. ಆ ಫ್ಲೇವರಿಂಗ್ ಏಜೆಂಟ್ ಆಗಿ ಈ ಎಸ್ಟರನ್ನು ನಾವು ಬಳಕೆ ಮಾಡ್ತೀವಿ. ಸೊ ಒಂದು, ಇಟ್ ಈಸ್ ಯೂಸ್ಡ್ ಟು ಪ್ರಿಪೇರ್ ಎಸ್ಟರ್. ನೆಕ್ಸ್ಟ್, ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್. ಸೊ ಸ್ವೀಟ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸ್ ಆಗಿ ಬಳಸ್ತೀವಿ. ಮತ್ತೆ ಇದನ್ನೇ ವಿ ಆರ್ ಯೂಸಿಂಗ್ ಇನ್ ಮೇಕಿಂಗ್ ಪರ್ಫ್ಯೂಮ್ಸ್. ಮತ್ತೆ ಇಟ್ ಈಸ್ ಯೂಸ್ಡ್ ಇನ್ ಫ್ಲೇವರ್, ಇಟ್ ಈಸ್ ಯೂಸ್ಡ್ ಆಸ್ ಫ್ಲೇವರಿಂಗ್ ಏಜೆಂಟ್. ಸೊ ಫ್ಲೇವರಿಂಗ್ ಏಜೆಂಟ್ ಆಗಿ ಇದನ್ನು ಬಳಸ್ತೀವಿ ನಾವು. ಸೊ ದೀಸ್ ಆರ್ ದ ಯೂಸಸ್ ಆಫ್ ಅಸಿಟಿಕ್ ಆಸಿಡ್. ಎಲ್ಲೆಲ್ಲಿ? ಪಿಕಲ್ಸ್ನಲ್ಲಿ ಪ್ರಿಸರ್ವೇಟಿವ್ ಆಗಿ ಬಳಸ್ತೀವಿ. ನೆಕ್ಸ್ಟು ಎಸ್ಟರ್ನ ಪ್ರಿಪೇರ್ ಮಾಡೋದಕ್ಕೆ, ಸ್ವೀಟ್ಸ್ ಸ್ಮೆಲ್ಲಿಂಗ್ ಸಬ್ಸ್ಟೆನ್ಸನ್ನು, ಪರ್ಫ್ಯೂಮ್ಗಳನ್ನು ಫ್ಲೇವರಿಂಗ್ ಏಜೆಂಟ್ಗಳಾಗಿ ಇದನ್ನು ಬಳಸ್ತೀವಿ. ಸೊ ದೀಸ್ ಆರ್ ದ ಯೂಸಸ್ ಆಫ್ ಅಸಿಟಿಕ್ ಆಸಿಡ್. ಸೊ ಇನ್ನು ಲಾಸ್ಟ್ ಟಾಪಿಕ್ ಇದೆ carbon and its compound ali, that is soaps and detergents. So that will be studied in the next class. So next video dalli adannu study madana. Till then, thank you very much. Those who are not subscribed my channel, please subscribe my channel. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. So till then, thank you very much.